ಸಾರಿ ನೋಡಿ, ಈಗ ಬಹಳ ಸ್ಪಷ್ಟ, ಇದು ಮೊದಲನೇ ಸರಿ ಅಂತೂ ರಣದೀಪ್ ಅವ್ರು ಬರ್ತಾ ಇಲ್ಲ ಅಲ್ಲ, ಹಲವಾರು ವರ್ಷದಿಂದ ನಮ್ಮ ಉಸ್ತುವಾರಿ ಆಗಿರೋದ್ರಿಂದ ಬರ್ತಾ ಇದ್ದಾರೆ. ಆದ್ರೆ ಇಷ್ಟೊಂದು ಕುತೂಹಲ ಈ ಸರಿ ಯಾಕೆ ಆಗ್ತಾ ಇದೆ ನನ್ಗೆ ಗೊತ್ತಿಲ್ಲ. ಮುಂಚೆನೂ ಕೂಡ ಎಲ್ಲ ಮಂತ್ರಿಗಳ ಮೌಲ್ಯಮಾಪನ ಲಿಖಿತ ಮೂಲಕ ತಗೊಂಡಿದ್ದಾರೆ. ನಿಮ್ದು ಪ್ರವಾಸ ಎಷ್ಟು ಮಾಡಿದ್ದೀರಾ, ಮ್ಯಾನಿಫೆಸ್ಟೋ ನಲ್ಲಿ ಎಷ್ಟು ಅನುಷ್ಠಾನಕ್ಕೆ ತಂದಿದ್ದೀರಾ, ಹೊಸ ನೀತಿಗಳೇನು ತಂದಿದ್ದೀರಾ, ನಿಮ್ಮ ಇಲಾಖೆನಲ್ಲಿ ಏನೇನು ವಿನೂತನವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಮುಂಚೆನೂ ತಗೊಂಡಿದ್ದಾರೆ, ಈಗಲೂ ತಗೋತಾ ಇದ್ದಾರೆ. ಅದರಲ್ಲಿ ಏನು ಆಶ್ಚರ್ಯವಾಗಿರುವಂತ ಮಾತೇನು, ಈಗ ಅವ್ರು ನಮ್ಮ ಇವ್ಯಾಲ್ಯೂಯೇಷನ್ ಮಾಡಿಲ್ಲ ಅಂದ್ರೆ ನಮಗೆ BL ಸಂತೋಷ್ ಅವರು, ದತ್ತಾತ್ರೇಯ ಹೊಸಬಾಳೆ ಅವ್ರು ಮಾಡ್ತಾರ? ನಮ್ಮ ಪಕ್ಷದವರೇ ತಾನೇ ಮಾಡ್ಬೇಕು ಇವ್ಯಾಲ್ಯೂಯೇಷನ್. ನೋಡಿ ಕರ್ದಿ ಈಗ ಬಹಳಷ್ಟು ಶಾಸಕರು ಅವ್ರು ಮಾತನಾಡಿದ್ದಾರೆ. ಅವರವರು ಕೆಲವು ಮಾತಾಡೋ ಸಂದರ್ಭದಲ್ಲಿ ಅವರ ನಿರೀಕ್ಷೆಗಳನ್ನ ಮುಂದಿಟ್ಟಿದ್ದಾರೆ. ಆ ನಿರೀಕ್ಷೆಗಳು ಏನಿದೆ ಅಂತ ನಮಗೆಲ್ಲ ಮನವರಿಕೆಯನ್ನು ಮಾಡ್ಕೊತಾ ಇದ್ದಾರೆ. ಮತ್ತೆ ನಮ್ಮ ಇಲಾಖೆಯ ಕಾರ್ಯಕ್ರಮಗಳು ಏನೇನಿದೆ ಅದನ್ನು ಕೂಡ ಕೇಳ್ತಾ ಇದ್ದಾರೆ ಅಷ್ಟೇ. ದೇರ್ ಇಸ್ ನಥಿಂಗ್. ಇಲ್ಲ, ಕೊಟ್ಟಿದ್ದಾರೆ, ಅವರು ಸಲಹೆ ಕೊಟ್ಟಿದ್ದಾರೆ, ನಮ್ಮ ಶಾಸಕರು ಕೂಡ ಸಲಹೆ ಕೊಟ್ಟಿದ್ದಾರೆ. ಆಮೇಲೆ ಇಲಾಖೆಯ ಬಗ್ಗೆ ಈಗಾಗಲೇ ನಾವಲ್ಲ, ಮೋದಿಯವರೇ ನಮ್ಗೆ ನಂಬರ್ 1 ಅಂತ ಹೇಳಿದಾರಲ್ಲ. ಬಿಜೆಪಿ ಸರ್ಕಾರದಲ್ಲಿ ಕರ್ನಾಟಕ RDPR ಇಲಾಖೆ ಏನಿದೆ ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ವಿಕೇಂದ್ರೀಕರಣದಲ್ಲಿ ಇರ್ಬೋದು, ಮತ್ತೆ ಡೆವಲ್ಯೂಷನ್ ಆಫ್ ಫಂಡ್ಸ್ ನಲ್ಲಿ ಇರ್ಬೋದು, ನಾವೇ ನಂಬರ್ 1 ಅಂತ ಕೇಂದ್ರ ಸರ್ಕಾರನೇ ಸರ್ಟಿಫಿಕೇಟ್ ಕೊಟ್ಟಿದೆ. IT-BT ನಲ್ಲಿ ನಾವೇ ನಂಬರ್ 1 ಅಂತ ಕೇಂದ್ರ ಸರ್ಕಾರ ಸರ್ಟಿಫಿಕೇಟ್ ಕೊಟ್ಟಿದೆ ಅಷ್ಟೇ. ಜನರ ನಿರೀಕ್ಷೆಗೆ ತಕ್ಕಂಗೆ ಕೆಲಸ ಮಾಡ್ಬೇಕು ಅಷ್ಟೇ. ಥ್ಯಾಂಕ್ ಯು.